ನಮ್ಮ ಮಿಥುನ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೇನು ಬೆಳ್ಳಂದೂರಿಗೆ ಬಂದಿದ್ದೀವಿ. ಸಮಾಜ ಸೇವೆ ಥರ ಅವರು ಮಾಡಿಕೊಂಡು ಸದಾ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಆ ದೇವರು 100 ವರ್ಷ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮುಂದಿನ ಬಾರಿ ಏನಿಲ್ಲ, TPS ZP ಎಲೆಕ್ಷನ್ ಇದೆ, ಅದರಲ್ಲೇ ಮಾಡಿ ತೋರಿಸ್ತೀವಿ ನಾವೇನು ಅಂತ. ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರು ಹಾಗೂ ಯುವಕರ ಆಶಾಕಿರಣ, ದೀನದಲಿತರ ನಾಯಕರಾದಂತಹ ನಮ್ಮ ಮಿಥುನ್ ರೆಡ್ಡಿ ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ನಾವೇನು ಬೆಳ್ಳಂದೂರಿಗೆ ಬಂದಿದ್ದೀರಿ. ಇವತ್ತು ಅಣ್ಣವರ ಹುಟ್ಟುಹಬ್ಬದ ಪ್ರಯುಕ್ತ ಸಮಾಜ ಸೇವೆಗಳನ್ನು ಮಾಡಿದ್ದಾರೆ. ಸಮಾಜ ಸೇವೆಗಳನ್ನು ಸುಮಾರು ಜನಕ್ಕೆ ಅವರು ಇದ್ದಂಥ ಅವಧಿಯಲ್ಲಿ ಆಕಾಶ್ ಹಾಸ್ಪಿಟ್ಲಲ್ಲಾಗಿರ್ಬೋದು, ಕ್ಯಾನ್ಸರ್ ಪೇಷಂಟ್ಸ್ ಆಗಿರ್ಬೋದು, ಮತ್ತು ಬೇರೆ ಅನಾರೋಗ್ಯ ಏನೇ ಇರಲಿ ಅದೆಲ್ಲದಕ್ಕೂ ಸ್ಪಂದಿಸ್ತಾ, ಮತ್ತು ಒಂದು ವಾಟರ್ ಫಿಲ್ಟ್ ಆಗಿರ್ಬೋದು, ಇವೆಲ್ಲ ಒಂದು ಸಮಾಜ ಸೇವೆ ಥರ ಅವರು ಮಾಡಿಕೊಂಡು ಸದಾ ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಮುಂದೇನೂ ಮುಂಬರುವ ಚುನಾವಣೆಯಲ್ಲೂ ಇರ್ತಾರೆ. ನಮ್ಮ ಈ ಇಡೀ ಸಮಾಜ ಸೇವೆ ಅವರು ಅವಧಿ ಇರೋವರೆಗೂ ಮಾಡ್ತಾನೆ ಇರ್ತಾರೆ ಅಂತ ಒಂದು ಆಶ್ವಾಸ ನಮಗಿದೆ. ಯಾಕಂದರೆ ಅವ್ರ ಮೇಲೆ ನಂಬಿಕೆ ಇದೆ ನಮಗೆ. ಸದಾ ನಮ್ಮ ಜೊತೆ ಇರ್ತಾರೆ. ನಮ್ಮ ಅಣ್ಣ ಥರ ಅವರು. ನಾವು ಏನೇ ಒಂದು ಕಷ್ಟ ಬಂದ್ರೂ ನಾವು ಯಾವಾಗ ಫೋನ್ ಮಾಡಿದ್ರೆ, ಅಣ್ಣ ಈ ಥರ ಪ್ರಾಬ್ಲಮ್ ಇದೆ ನಮಗೆ, ನಮ್ಮ ಕ್ಷೇತ್ರದಲ್ಲಿ ಈ ಥರ ತೊಂದರೆ ಇದೆ, ಈ ಥರ ರಾಜಕೀಯ ಒತ್ತಡ ಏನೇ ಇದ್ರೂ ಕೂಡ ಅವ್ರು ನಮಗೆ ಸ್ಪಂದಿಸ್ತಾರೆ. ಆ ದೇವರು 100 ವರ್ಷ ಆಯುಷು ಆರೋಗ್ಯ ಕೊಟ್ಟು ಅವ್ರನ್ನ ಕಾಪಾಡಲಿ ಅಂತ ಹೇಳ್ಬಿಟ್ಟು ನಾನು ಬಯಸ್ತೀನಿ. ಮುಂದಿನ ಬಾರಿ ಏನಿಲ್ಲ, TPS ZP ಎಲೆಕ್ಷನ್ ಇದೆ, ಅದರಲ್ಲೇ ಮಾಡಿ ತೋರಿಸ್ತೀವಿ ನಾವೇನು ಅಂತ. ಅವರೊಂದು ಬೆಂಬಲದಿಂದ ನಾವು ಮುಂಬರುವ TPS ಆಗಲಿ ZP ಆಗಲಿ ಆ ಎಲೆಕ್ಷನಲ್ಲೆಲ್ಲ ಅವ್ರ ಹೆಸರು ಯಾವ ಥರ ಬರುತ್ತೆ ಅಂತ ಗೊತ್ತಿದೆ. ಮೊನ್ನೆ ಮಾಜಿ ಸಂಸದರು ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಒಂದು ಗುಡಿಬಂಡೆ ತಾಲೂಕನ್ನ ಅವ್ರ ಜವಾಬ್ದಾರಿ ಕೊಟ್ಟಿದ್ದರು. ಆವತ್ತೇ ತೋರಿಸಿ ನಾವೇನು ಅಂತ. ಮಿಥುನ್ ರೆಡ್ಡಿ ಅಣ್ಣ ಏನು ಅಂತ ಆವತ್ತೇ ಗೊತ್ತಾಗಿದೆ ಗುಡಿಬಂಡೆ ತಾಲೂಕಲ್ಲಿ ಯಾವ ಥರ ಜನ ಬೆಂಬಲ ಇದೆ ಅವ್ರಿಗೆ ಅಂತ. ಮುಂಬರುವ ಒಂದು ಚುನಾವಣೆಯಲ್ಲಿ ಮತ್ತು TPS ZP ಅದಕ್ಕೂ ಅವರು ಕೈ ಹಾಕ್ತಾರೆ ಅಂತ ಒಂದು ನಂಬಿಕೆ ಇದೆ. ಅದರಲ್ಲಿ ಸತತ ಅವರು MLA ಆದಂಗೆ ಆ ಒಂದು ರಿಸಲ್ಟ್ ನಾವು ಈ ಸತಿ ಕೊಡ್ತೀವಿ TPS ZPಯಲ್ಲಿ.